ನಮಸ್ಕಾರ ದೇವ್ರು, ಎಲ್ರು ಹೇಗಿದ್ರಾ? ಇವತ್ತು ಹಬ್ಬ ಇರೋದ್ರಿಂದ ಮೇಲೆ ಊಟಕ್ಕೆ ಹೋಗೋಣ ಅಂತ ಹೊರಟಿದ್ದೆ. ಹಂಗೆ ನಮ್ಮ ರುದ್ರನು ಬರ್ತೀನಿ ಅಂದ. ಫುಲ್ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದೆ ಕಣ ಇವತ್ತು. ಈ ಹಬ್ಬದ ಅಡುಗೆನೆಲ್ಲ ನಮ್ ಯೋಗಿನೇ ಮಾಡಿದಾನಂತೆ. ಹಂಗಂತ ಏನ್ ಇವನೇನು ಅಷ್ಟು ಮಾಡಿಲ್ಲ, ಇವ್ರ ಅಮ್ಮ ಮಾಡಿದ್ದೆ. ಇಲ್ಲಿರೋ ಅಂತ ಅಡುಗೆನೆಲ್ಲ ಟೇಸ್ಟ್ ಮಾಡಿ ಒಂದಿಷ್ಟು ಫೀಡ್ಬ್ಯಾಕ್ ನ ಕೊಟ್ಟೆ. ಅಡುಗೆ ಎಲ್ಲ ಬಹಳ ಚೆನ್ನಾಗಿ ಮಾಡಿದ್ರು. ನಮ್ಮೂರ ಯಜಮಾನ್ರೆಲ್ಲ ಊಟ ಮಾಡ್ತಾ ಇದ್ರು, ಅವ್ರದ್ದೊಂದು ಹಂಗೆ ವಿಡಿಯೋ ಮಾಡಿದೆ. ಅಲ್ಲಿಂದ ನಾನು ನಮ್ಮ ಇನ್ನೊಂದು ಮಾಮಾರ್ ಮನೆಗೆ ಹೋದೆ. ಅಲ್ಲಿ ನಮ್ಮ ರುದ್ರೇಶ ಕಸುವ ಊಟ ಮಾಡ್ತಾ ಇದ್ದ. ಅಲ್ಲಿಂದ ನಾವು ಆರ್ಯನ ಪಾರ್ಕಿಗೆ ಬಿಟ್ಟು ನಾವು ನಮ್ಮ ನೆಂಟರ ಮನೆಗೆ ಹೊರಟ್ವಿ. ಅಲ್ಲಿಂದ ನಾವು ಮನೆ ಕಡೆ ಬಂದ್ವಿ. ಅಷ್ಟರಲ್ಲಿ ನಮ್ಮ ಮದಣ್ಣ ಫೋನ್ ಮಾಡಿ ಇದನ್ನ ಎತ್ತಣ ಬಾ ಅಂತ ಕರೆದ. ಅಷ್ಟರಲ್ಲಿ ನಮ್ಮ ದರ್ಶನು ಬಂದ. ಏನಪ್ಪಾ ಇದು ಅಂತ ಹೇಳಿದ್ರೆ, ಇದು ಸಿಲಿಂಡರ್ ಹಾಕಿ ಮಾಡಿರೋದು. ದರ್ಶು ಮತ್ತೆ ಮದಣ್ಣ ಇನ್ನೂ ಒಂದಿಷ್ಟು ಜನ ಇದ್ದಾರೆ. ಚೆನ್ನಾಗಿದೆಯಲ್ಲ ಅಂತ ಒಂದು ಕಮೆಂಟ್ ಮಾಡಿ. ಇದು ಹಂಗೆ ಸಣ್ಣಕ್ ಮಾಡಿರೋದು. ಇನ್ನು ದೊಡ್ಡದಾಗೇನೋ ಪ್ಲಾನ್ ನಡೀತಾ ಇದೆ, ಅದು ಹೇಳಲ್ಲ, ಹೇಳಿದ್ರೆ ಆಗಲ್ಲ. ಅದಕ್ಕೆ ಬಣ್ಣ ಹೊಡಿಬೇಕು, ಬ್ರಷ್ ತಗೊಂಡ್ ಬಾ ಅಂತ ಹೇಳಿದ್ರು. ಲಾಸ್ಟ್ ಟೈಮ್ ನಮ್ಮ ಟ್ರೈಲರ್ ಹೊಡೆದಿದ್ದು ಬ್ರಷ್ ಇತ್ತು, ಅದಕ್ಕೆ ಅದನ್ನ ತಗೊಂಡು ಅವ್ರಿಗೆ ಕೊಟ್ಟೆ. ನಿನ್ನೆ ಮಧ್ಯಾಹ್ನನೇ 4 ಟ್ರಿಪ್ ಮಾಡಬೇಕು ಅಂತ ಮಾಡಿದ್ರು. ಪಾಪ ಮಧ್ಯಾಹ್ನಕ್ಕೆ ಬಂದಿದ್ರು, ಗೋವಿಂದ ಕೋವಿ ಹತ್ರ ಪಂಚರ್ ಆಗಿತ್ತಿದ್ದು, ಅದಕ್ಕೆ ಇವಾಗ ಬಂದರೆ. ಇವತ್ತು ಭಾನುವಾರ ಡ್ಯೂಟಿ ರಜಾ, ಅದಕ್ಕೆ ಫುಲ್ ತಿರುಗಾಡ್ತಿದ್ದಾರೆ ಇವರು. ಆಮೇಲೆ ಲೋಡ್ನೆಲ್ಲ ಅನ್ಲೋಡ್ ಮಾಡಿದ್ವಿ. ಇಲ್ಲ ಪೇಂಟ್ ಹೊಡೆಯೋದು ಆಗಿತ್ತೋ ಇಲ್ಲ ಅಂತ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಪೇಂಟ್ ಎಲ್ಲ ಚೆನ್ನಾಗೇ ಮಾಡಿದ್ದಾರೆ. ಆಮೇಲೆ ನಂದೀಶಣ್ಣ ಮನೆ ಊಟಕ್ಕೆ ಅಂತ ಹೋದೆ. ಇಲ್ಲೆಲ್ಲ ಊಟ ಮಾಡ್ತಾ ಇದ್ರು. ಆಮೇಲೆ ಊಟ ಮಾಡಿ ಅವರಿಗೆಲ್ಲ ಊಟಕ್ಕೆ ನೀಡಿ ಮನೆ ಕಡೆ ಬಂದೆ. ಇದಾಗಿತ್ತು ಇವತ್ತಿನ ದಿನಾಚರಿ.